ನಮಸ್ಕಾರ ವೀಕ್ಷಕರೇ, ಈ ಹೊತ್ತಿನ ಸುದ್ದಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಎಂ.ಆರ್. ದಕ್ಣಿ. ವಿದ್ಯೆ ಕಲಿಸುವ ನೆಲ ಈಗ ಭಯ ಹುಟ್ಟಿಸುವ ಕಥೆಗಳಿಗೂ ಸಾಕ್ಷಿಯಾಗ್ತಾ ಇದೆಯಾ? ಸ್ನೇಹದ ಹೆಸರಿನಲ್ಲಿ ಕರೆದುಕೊಂಡು ಹೋಗಿ ಶೆಡ್ನಲ್ಲಿ ಬಂಧಿಸಿ ರಾತ್ರಿ ಇಡೀ ಅಮಾನುಷವಾಗಿ ಹಲ್ಲೆ, ಬಳಿಕ ಜೀವಂತವಾಗಿದ್ದ ಬಾಲಕನನ್ನು ಆಸ್ಪತ್ರೆಯ ಬಾಗಿಲ ಬಳಿ ಎಸೆದು ಪರಾರಿ. ಇದು ಯಾವುದೇ ಸಿನಿಮಾ ಕಥೆಯಲ್ಲ. ಧಾರವಾಡದಲ್ಲಿ ನಡೆದಿರುವ ಆತಂಕಕಾರಿ ಪ್ರಕರಣ. ಆರೋಪಗಳ ಮಧ್ಯೆ ನ್ಯಾಯಕ್ಕಾಗಿ ಕುಟುಂಬದ ಹೋರಾಟ ಶುರುವಾಗಿದೆ. ಈ ಘಟನೆಯ ಸಂಪೂರ್ಣ ಚಿತ್ರಣ ಇಲ್ಲಿದೆ. ವಿದ್ಯಾಕಾಶಿ ಧಾರವಾಡ ಶಿಕ್ಷಣಕ್ಕೆ ದೇಶಾದ್ಯಂತ ಹೆಸರಾಗಿರುವ ನಗರ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದೇ ನಗರ ಕ್ರೈಮ್ ಪ್ರಕರಣಗಳಿಂದಲೂ ಸುದ್ದಿಯಾಗುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ಕಳೆದ ಜುಲೈ 12ರಂದು ನಡೆದಿತ್ತು ಎಂದು ಹೇಳಲಾಗಿರುವ ಈ ಪ್ರಕರಣದಲ್ಲಿ ಅಪ್ರಾಪ್ತ ಬಾಲಕನೊಬ್ಬನನ್ನು ಸ್ನೇಹಿತನ ಜೊತೆ ಕರೆದುಕೊಂಡು ಹೋಗಿ ಶೆಡ್ನಲ್ಲಿ ಕೂಡಿ ಹಾಕಿ ರಾತ್ರಿ ಇಡೀ ಹಲ್ಲೆ ನಡೆಸಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಗಂಭೀರವಾಗಿ ಗಾಯಗೊಂಡ ಬಾಲಕನನ್ನು ಬಳಿಕ ಧಾರವಾಡ ಜಿಲ್ಲಾ ಆಸ್ಪತ್ರೆ ಬಳಿ ಬಿಟ್ಟು ಆರೋಪಿಗಳು ಪರಾರಿಯಾಗಿದ್ದಾರೆ ಎಂದು ಕುಟುಂಬ ಆರೋಪಿಸಿದೆ. ಅಂದು ಸಂಜೆ ಮನೆಯಲ್ಲಿದ್ದ ಹರೀಶ್ ಎಂಬ ಅಪ್ರಾಪ್ತ ಬಾಲಕನಿಗೆ ತನ್ನದೇ ಓಣಿಯ ಪರಿಚಯಸ್ಥನಾದ ಆನಂದ ಒಂಚೂರು ಕೆಲಸವಿದೆ ಬಾ ಎಂದು ಬೈಕ್ ಮೇಲೆ ತನ್ನೊಂದಿಗೆ ಕರೆದುಕೊಂಡು ಹೋಗಿದ್ದಾನೆ ಎನ್ನಲಾಗಿದೆ. ಈ ವೇಳೆ ಯಾವುದೋ ವಿಚಾರವಾಗಿ ಆನಂದನಿಗೆ ಭೇಟಿಗೆ ಕರೆ ಮಾಡಿದ್ದೆ ಮಂಜುನಾಥ್ ಹಿರೇಮನಿ ಎನ್ನಲಾಗಿದೆ. ಅದರಂತೆ ಅಲ್ಲಿಗೆ ತೆರಳಿದ್ದ ಆನಂದ ಹಾಗೂ ಮಂಜುನಾಥನ ನಡುವೆ ಕ್ಷುಲ್ಲಕ ವಿಚಾರಕ್ಕೆ ಮಾತಿನ ಚಕಮಕಿ ನಡೆದಿದ್ದು, ಮಂಜುನಾಥ ಹಿರೇಮನಿ ಹಾಗೂ ಆತನೊಂದಿಗೆ ಇದ್ದವರು ಇಬ್ಬರ ಮೇಲೂ ಏಕಾಏಕಿ ಹಲ್ಲೆ ನಡೆಸಿದ್ದಾರೆ. ಅಷ್ಟಕ್ಕೆ ನಿಲ್ಲದೆ ಮಂಜುನಾಥ ಮತ್ತವನ ಸಹೋದರರು ಅದೇ ಪ್ರದೇಶದ ಹನುಮಂತನಗರದ ಶೆಡ್ ಒಂದರಲ್ಲಿ ಇಬ್ಬರನ್ನು ಕೂಡಿ ಹಾಕಿ ರಾತ್ರಿ ಇಡೀ ಅಮಾನುಷವಾಗಿ ಹಲ್ಲೆ ನಡೆಸಿ ಕೈಕಾಲುಗಳ ಮೂಳೆ ಮುರಿಯುವಂತೆ ಗಂಭೀರ ಹಲ್ಲೆ ನಡೆಸಿದ್ದಾರೆ ಎಂದು ಕುಟುಂಬ ದೂರಿದೆ. ಸರ್, ನಾವಿರೋದು ಮನೆಯೊಳಗೆ ಈಗ 4 ಜನ ರೀ. ಯಾಕಂದ್ರೆ ನಮ್ಮ ಮನೆಯವ್ರು ತೀರ್ಕೊಂಡು ಇವಾಗ 1 ವರ್ಷ ಆಯ್ತು ರೀ. ನಾವಿರೋದು ನಾನು, ನನ್ನ ಸಣ್ಣ ಮಗ ಒಂದು ಹರ್ಷ ಅನ್ನವ, ಇನ್ನೊಬ್ಬ ದೊಡ್ಡ ಮಗ ಒಬ್ಬವ, ಮತ್ತು ನಮ್ಮ ತಾಯಿಯವರು ಅಷ್ಟೇ. ಈಗ 4 ಜನ ಇರ್ತೇವೆ ಸರ್. ಅಂಥದ್ರಲ್ಲಿ ಇವನು ಹಂಗೆ ಕೆಲಸ ಕಲಿತೇನೆ ಅಂತೇಳಿ ಒಂದು ಬೇಕ್ರಿ ಒಳಗೆ ಅವ್ರ ಅಣ್ಣ ಒಂದು ಕೆಲಸಕ್ಕೆ ಹಂಗೆ ಹಚ್ಕೊಟ್ಟಿದ್ದಾರೆ. ಯಾಕಂದ್ರೆ ಅವ ಅಲ್ಲಿ ಕೆಲಸ ಕಲೀಲಿ ಅಂಥೇಳಿ ಹಚ್ಕೊಟ್ಟಿದ್ದಾರೆ. ಅಷ್ಟರೊಳಗೆ ಇವನು ಏನು ಮಾಡಿದಾರೆ ಸರ್, ಇವ ಬಂದಾನ ರೀ. 9:30 ಆಗಿತ್ತು, 10 ಗಂಟೆ ಆಗಿತ್ತು. ನಮ್ಮದು ಸಂಡೇ ಸೂಟಿ ರೀ. ಕೆಲ್ಸಕ್ಕೆ ನಾವು ಹೋಗ್ತೀವಿ. ನಾವು ನಮ್ಮ ಬ್ರದರ್ ಶಾಪಿಗೆ ಹೋಗ್ತೀವ್ರಿ ಏನಾರು. ಅಲ್ಲಿ ಹೋಗ್ತೇವೆ. ಆದರೆ ಸಂಡೇ ಸೂಟಿ ಅಂತ ನಾವು ಮನೆಯೊಳಗಿದ್ವಿ ರೀ. ಇವ್ ಬಂದ ಒಂದು 10 ನಿಮಿಷ ಬರ್ತೇನೆ ಅಂತ ಹೋದ ರೀ. ಅದು ಹೋಗಿದ್ದಷ್ಟೇ ಗೊತ್ತ್ರಿ ಸರ್. ನಮಗೆ ಬೆಳಿಗ್ಗೆ ಕಾಲ್ ಮಾಡಿದಾಗ ಗೊತ್ತ್ರಿ, ನಾವು ಯಾಕೆ ಬರಲಿಲ್ಲ ಅವ್ರ ಅಣ್ಣ ಎಲ್ಲ ಕಡೆ ಹುಡುಕಾಡಿದಾರೆ, ಎಲ್ಲ ಕಡೆ ಇದು ಮಾಡಿದಾರೆ ಸರ್. ಏನಾದರೂ ಗೊತ್ತಾಗಲಿಲ್ಲ ರೀ. ಹಂಗಾರೆ FIR ಮಾಡ್ಬೇಕಂತೇಳಿ ಪೊಲೀಸ್ ಕಂಪ್ಲೇಂಟಿಗೆ ಮೊಬೈಲ್ ನಂಬರ್ಲೆ ಕಾಲ್ ಮಾಡಿದ. ಅದು ಕನೆಕ್ಟ್ ಆಗಲಿಲ್ಲ ರೀ. ಒಳ್ಳೆ ನಾವು ಆಫೀಸ್ಗೆ ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ ರೀ. ಹಂಗಾರೆ ಎದಕ್ಕೋ ಏನೋ ಗೊತ್ತಾಗಲಿಲ್ಲ. ನೋಡೋಣ ಮತ್ತು ಬೆಳಗಿನ ಮಟ್ಟ ಬರ್ತಾನ ಅಂತೇಳಿ ನಮ್ಮ ಮಗ ನಮಗೆ ಧೈರ್ಯ ತುಂಬಿದಾರೆ. ಏನಾಗಲ್ಲ ಮಮ್ಮಿ, ಬರ್ತಾನ, ತಮಗೇನಾಗೋದಿಲ್ಲ, ಬರ್ತಾನ ಅಂತೇಳಿ ಹಿಂಗೆ ಧೈರ್ಯ ತುಂಬಿದ್ದಾರೆ. ಅಷ್ಟೋಗ ಆಮೇಲೆ ಬೆಳಿಗ್ಗೆ ಅನ್ನೋದ್ರಾಗ ರೀ 9:30 ಆಗಿತ್ತು, 10 ಗಂಟೆ ಆಗಿತ್ತು, ಗೊತ್ತಿಲ್ಲ ರೀ ಸರ್. ನಮ್ಗೆ ಈ ಸುದ್ದಿ ಬಂತು ರೀ, ನಿಮ್ಮ ಮಗ ಸಿವಿಲ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಅದಾನ ಬರ್ರಿ ಅಂತೇಳಿ. ಹಂಗೆ ನಾವು ನನ್ನ ಮಗ ದೊಡ್ಡ ಮಗ ಸೇರಿ ಅಲ್ಲೇ ಹೋಗಿವ್ರಿ. ಅಲ್ಲಿ ಹೋಗೋದ ತಡ ಅವಂಗೆಲ್ಲ ಹೆಂಗೆ ಬೇಕಾದಂಗೆ ಹೊಡೆದಾರೆ ಸರ್. ಅವ್ನು ನೋಡೋಕ್ಕಾಗೋದಿಲ್ಲ ಸರ್. ಆ ನಮ್ಮನೆ ಹೊಡೆದಾರೆ. ಎರಡೂ ಕೈ ಡ್ಯಾಮೇಜ್ ಆಗ್ಯಾವ್ರಿ. ಆಮೇಲೆ ಈಗ ನೋಡಿದ್ರೆ ಕಿಡ್ನಿ ಡ್ಯಾಮೇಜ್, ಲಿವರ್ ಬಾವು ಬಂದೈತ್ರಿ. ಅಂಥದ್ರಲ್ಲಿ ಮತ್ತು ಎಡಗಾಲ ಬಾವು, ಇನ್ನೂ ಯಾವುದು ಕ್ಯೂರನ ಇನ್ನೂ ಇಲ್ಲರಿ ಸರ್. ಅದ್ರ ಸಂಬಂಧ ನನಗೆ ನನ್ನ ಮಗಗೆ ರಕ್ಷಣೆ ಬೇಕ್ರಿ ಸರ್. ಏನಾರ ಮಾಡಿ ನನ್ನ ಮಗಗೆ ರಕ್ಷಣೆ ಬೇಕು. ಹೆಂಗಾರ ಮಾಡಿ ಈಗ ಯಾರು ನಮ್ಮ ಮಗಗೆ ಅನ್ಯಾಯ ಮಾಡ್ಯಾರಲ್ರಿ ಅವ್ರಿಗೆ ಶಿಕ್ಷೆ ಬೇಕ್ರಿ. ಶಿಕ್ಷೆ ಕೊಡಿಸಿ ನನ್ನ ಮಗಗೆ ರಕ್ಷಣೆ ಕೊಡಿಸ್ರಿ ಸರ್. ಅವ್ರು ಯಾರು ಇನ್ನೂ ಅರೆಸ್ಟ್ ಆಗಿಲ್ಲ ಸರ್. ಅವ್ರು ಊರು ಬಿಟ್ಟು ಹೋಗ್ಬಿಟ್ಟಾರೆ ಸರ್. ಅವ್ರು ಎಲ್ಲಿ ಹೋಗ್ಯಾರ ಅಂತನೂ ಗೊತ್ತಿಲ್ಲ ಸರ್. ನಾವು ಪೊಲೀಸರನ್ನ ಕೇಳಿದ್ರೆ ಅವರು ಇಲ್ಲ, ಊರಲ್ಲೇ ಇಲ್ಲ, ಊರು ಬಿಟ್ಟ ಎಲ್ಲೋ ಹೋಗ್ಬಿಟ್ಟಾರ ಅಂತಂದು ಹೇಳ್ತಾರೆ ಸರ್. ಅವ್ರು ಎಲ್ಲಿ ಹೋಗ್ಯಾರ ಅಂತನೂ ಪತ್ತೆ ಇಲ್ಲ ಸರ್.
ಹಿಂಗಾಗಿ ಈಗ ನನ್ನ ಮಗಗೆ ಒಟ್ಟು ನಮಗೆ ರಕ್ಷಣೆ ಬೇಕ್ರಿ ಸರ್. ಯಾಕಂದ್ರೆ ಅವ ಮತ್ತೆ ಆರಾಮಾಗಿ ಹೊರಗೆ ಬರ್ಬೇಕ್ರಿ. ಅವ ಕಂಪ್ಲೇಂಟೂ ಆಗಿದೆ ಸರ್. ಅದಕ್ಕೆ ಅದರಿಂದ ಅವ ಮುಕ್ತ ಆಗ್ಬೇಕ್ರಿ ಸರ್. ಯಾಕಂದ್ರೆ ಅವ್ನ ಮುಂದೆ ಇನ್ನೂ ಜೀವನ ಐತ್ರಿ ಸರ್. ಅವ ಇನ್ನೂ ಭಾಳ ಬದುಕಬೇಕ್ರಿ. ಅಂಥ ಪರಿಸ್ಥಿತಿ ಅವನಿಗೆ ನಾವು ಮನೆಯೊಳಗೆ ಒಂದು ಪೆಟ್ಟು ಹೊಡೆದಿಲ್ರಿ. ಇಂಥ ಪರಿಸ್ಥಿತಿ ಬಂದೈತಿ ನೋಡಿ ಸರ್. ಇವು ಅವ್ರ ಮೇಲೆ ಯಾರು ಹೊಡೆದಾರಿಲ್ಲ ಸರ್, ಅವರ ಕಂಪ್ಲೇಂಟ್ ಮಾಡ್ಯಾರಿ. ಇಲ್ಲ, ಅವರು ನಮಗೆ ಹೊಡ್ಯಾಕೆ ಬಂದಿದ್ರು, ಅದಕ್ಕೆ ನಾವು ಹೊಡೆದೇವಿ. ಆಮೇಲೆ ಅವ್ರು ಸುಪಾರಿ ತೊಗೊಂಡು ನಮ್ಮನ್ನು ಕೊಲ್ಲಕ್ಕೆ ಬಂದಿದ್ರು ಅಂತ ಹೇಳಿಬಿಟ್ಟಾರೆ ಸರ್. ಅದನ್ನು ಏನು ಮಾಡ್ಯಾರಿ ಸರ್, ನನ್ನ ಮಗನ ಕಡೆಯಿಂದ ಸುಳ್ಳು ಹೇಳಿಸ್ಬಿಟ್ಟಾರಿ. ನಿನ್ನ ಬಿಡ್ತೇನೆ, ನಾವು ಹೇಳ್ದಂಗೆ ನೀವು ಹೇಳಿದ್ರಂದ್ರೆ ನಿನ್ನ ಬಿಡ್ತೇನೆ ಅಂತೇಳಿ. ಅವಂಗೆ ಜೀವದ ಭಯ ಐತಲ್ರಿ ನಮ್ಮ ಮಗಗೆ, ಸಣ್ಣ ಮಗಗೆ. ಅವ ಹಂಗಾರೆ ನಾನು ಬಿಡ್ತಾರೆ ಬಿಡು, ಹಂಗಾರೆ ಇಷ್ಟೋ ಇದನ್ನ ಆಕೈತಿ, ನಾವು ಹೋಗ್ಬಿಟ್ರಾತ ಅಂತೇಳಿ ಆಶಕ್ಕೆ ಅದು ಅವ್ರು ಏನು ಹೇಳ್ಕೊಟ್ಟಾರಲ್ರಿ, ಹಿಂಗೆ ಸುಪಾರಿ ತೊಗೊಂಡೇನಿ ಅಂತಂದು ಎಲ್ಲ ಹೇಳಂದಿದ್ದಕ್ಕೆ ಎಲ್ಲ ಹೇಳಿಬಿಟ್ಟಾನ್ರಿ. ಹೇಳಿದ್ದಕ್ಕೆ ಆಮೇಲೆ ಅವ್ರು ಬಿಡ್ತಾರ ಅಂತ ಪಾಪ ಆದಾಯ ಪಟ್ಕೊಂಡು ಕುಂತತ್ರಿ. ಅಷ್ಟರೊಳಗೆ ಏನು ಮಾಡ್ಯಾರ, ಇವ್ರು ಮತ್ತೆ ಹೊಡೆದು ಬಿಟ್ಟಾರೆ ಸರ್. ಹೊಡೆದು ಎಷ್ಟೋ ತನಕ ಹೊಡೆದಾರೋ, ಭಾಳೋ ತನಕ ಹೊಡೆದಾರಂತ್ರಿ. ಹಂಗೆ ಹೆಂಗೆ ಬೇಕಾದ ಮುಂಡ ತೊಗೊಂಡು ಹೊಡೆದಾರಂತ್ರಿ ಸರ್. ನಮಗರ ಅವ್ರಿಗೆ ಕನಿಕರ ಐತೆ ಇಲ್ಲೋ ಗೊತ್ತಿಲ್ಲ ರೀ. ಅವ್ರಿಗೆ ಮನುಷ್ಯತ್ವ ಇದ್ರೆ ಮಾತ್ರ ಯಾವ ಮನುಷ್ಯನೂ ಆ ಥರ ಮಾಡೋದಿಲ್ಲ ರೀ, ಯಾವ ಮಕ್ಕಳ ಮೇಲೂ ಕೈ ಮಾಡೋದಿಲ್ಲ ರೀ. ಅದಕ್ಕೆ ಹಂಗೆ ಹೊಡೆದು ತಾವ ಮತ್ತು ಹೆಂಗೆ ತಂದಾರೋ. ಎನ್ ಶಶಿಕುಮಾರ್ ಸರ್ಗೆ ನಾನು ಬೇಡ್ಕೊಳ್ಳೋದು ಇಷ್ಟೇ ರೀ ಸರ್, ನನ್ನ ಮಗಗೆ ರಕ್ಷಣೆ ಬೇಕ್ರಿ. ಅವ ಯಾಕಂದ್ರೆ ಎಲ್ಲೇ ಆದ್ರೂ ಅವನು ಒಬ್ಬೊಬ್ಬನೇ ಅಡ್ಡಾಡೋದು ಪರಿಸ್ಥಿತಿ ಬರ್ತೈತೆ ರೀ. ಯಾಕಂದ್ರೆ ಅವಂಗೆ ಜೀವದ ಭಯ ಐತ್ರಿ ಸರ್. ಅದಕ್ಕೆ ಹಿಂಗಾಗಿ ಅವಂಗೆ ರಕ್ಷಣೆ ಬೇಕ್ರಿ ಸರ್. ನಾಳೆ ಹೊಡಿತೇನೆ ಬಡಿತೇನೆ ಅಂತಾರೆ. ಯಾಕಂದ್ರೆ ಈಗ ಬರೀ ಅವ್ನ ಬಾಯಿಲಿಂದ ಸುಳ್ಳು ಹೇಳಿಸಿ ಮತ್ತು ಅವನು ಮತ್ತೆ ಹೊಡೆದು ಮತ್ತು ಹಾಸ್ಪಿಟ್ಲಿಗೆ ತಂದು ಅಡ್ಮಿಟ್ ತಾವ ಮಾಡಿದ್ದಾರೆ ಸರ್. ಹಿಂಗಾಗಿ ನನಗೆ ಅವ್ನ ರಕ್ಷಣೆ ಬೇಕ್ರಿ ಸರ್. ನೀವು ಹೆಂಗಾರ ಮಾಡಿ ನನ್ನ ಮಗಗೆ ಸಹಾಯ ಮಾಡಿ ಅವನ ಮೇಲಿಂದ ಎಲ್ಲ ಕಂಪ್ಲೇಂಟ್ ಎಲ್ಲ ಕ್ಲಿಯರ್ ಆಗ್ಬೇಕ್ರಿ ಸರ್. ಆ ಥರ ಮಾಡಿ ಸರ್. ಈ ಘಟನೆ ಪೋಷಕರಲ್ಲಿ ಮಾತ್ರವಲ್ಲ, ಸಾರ್ವಜನಿಕರಲ್ಲಿಯೂ ಆತಂಕ ಮೂಡಿಸಿದೆ. ತಮ್ಮ ಮಗನಿಗೆ ನ್ಯಾಯ ಸಿಗಬೇಕು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅಪ್ರಾಪ್ತ ಬಾಲಕನ ಪೋಷಕರು ಆಗ್ರಹಿಸುತ್ತಿದ್ದಾರೆ. ಸರ್, ಲಾಸ್ಟ್ ರವಿವಾರ 12ನೇ ತಾರೀಕು ಏನು ರಾತ್ರಿ ವೇಳೆ ಏನೈತಲ್ರಿ, ಈ ಹರೀಶ್ ಎಲ್ಗಾರ್ನ ಆ್ಯಕ್ಚುಲಿ ಅನಂತ ಕಬ್ಬು ಜೊತೆ ಹೊರಗಡೆ ಹೋಗಿದ್ರು, ಹಂಗೆ ಹೋಗಿದ್ರು ಅವ್ರದ್ದೇ ಅಂತ ವಿಚಾರದೊಳಗೆ. ಬಟ್ ಅದೇನಾಗಿದೆ ಅಂದ್ರೆ ರಾತ್ರಿ ಅವ್ರವರು ಮಾತು ಚಕಮಕಿ ಒಳಗೆ ಅದು ಮಾತ್ರ ಇವರು ಆ್ಯಕ್ಚುಲಿ ಅವರು ಅನಂತ ಕೊಪ್ಪದು ಮತ್ತು ಇವರು ಯಾರು ಮಂಜುನಾಥ್ ಹಿರೇಮನಿ ಅವ್ರದ್ದು ಅವರು ನಡಕೆ ಆ್ಯಕ್ಚುಲಿ ಅಲ್ಲಿ ಬಂದು ಆ್ಯಕ್ಚುಲಿ ಭೇಟಿಯಾಗಿ ಮಾತಾಡಬೇಕಂತ ಏನೋ ಮಾತಾಡ್ಬೇಕಂತ ನಿಂತಾಗ ಮಾತಿನ ಚಕಮಕಿಯೊಳಗೆ ಅವ್ರ ನಡುವೆ ಜಗಳ ಆಗಿದೆ. ಎಲ್ಲಿ ಸರ್ ಅದು ಹನುಮಂತ ನಗರದಲ್ಲಿ. ಹನುಮಂತ ನಗರದಲ್ಲಿ ಆತನ ಅವ್ರ ಜೊತೆಗೆ ಆ್ಯಕ್ಚುಲಿ ಏನಾಗಿದೆ, ಅವ್ರ ಜೊತೆಗೆ ಇವನು ಹರ್ಷ ಎಂಬ ಹರ್ಷ ಏನು ಎಲ್ಗಾರ್ ಇದ್ದಲ್ಲ, ಅವನು ಕೂಡ ಅಕ್ಕನ ಮಗ ಆ ಥರ ಅವನ ಜೊತೆ ಹೋಗಿದ್ದ. ಬಟ್ ಅವನು ಇದರಲ್ಲಿ ಯಾವುದೇ ಥರ ಪಾತ್ರ ಇಲ್ಲ. ಬಟ್ ಅಂಥವ್ರನ್ನ ಇವರು ಮಂಜುನಾಥ್ ಹಿರೇಮನಿ, ತಿರುಪತಿ ಹಿರೇಮನಿ, ಆಮೇಲೆ ಕೃಷ್ಣ ಹಿರೇಮನಿ ಮತ್ತು ಅವರೆಲ್ಲ ಒಂದು 10-15 ಜನ ಸೇರಿ ಇವ್ರನ್ನ ಕಿಡ್ನ್ಯಾಪ್ ಮಾಡಿ ಹನುಮಂತ ನಗರ ಒಳಗೆ ಒಂದು ಶೆಡ್ ಒಳಗೆ ಕರ್ಕೊಂಡು ಹೋಗಿ ರಾತ್ರಿಯಿಂದ ಹಿಡ್ಕೊಂಡು ಬೆಳಗ್ಗೆವರೆಗೂ ಮಾರಣಾಂತಿಕೆಯನ್ನು ಹಲ್ಲೆಯನ್ನು ನಡೆಸಿದ್ದಾರೆ. ಯಾವ ಥರ ನಡೆಸ್ತಾರೆ ಅಂತಂದರೆ, ಈ ಚಿತ್ರದುರ್ಗಗಳಿಗೆ ಏನು ನಡೀತಲ್ಲ ಲಾಸ್ಟ್ ಟೈಮ್ ರೇಣುಕಾ ಸ್ವಾಮಿ ಅವ್ರದ್ದು ಏನು ನಡೀತಲ್ಲ ಆ ಥರ ಅವ್ರಿಗೆ ಎಲ್ಲಿ ಬೇಕಾದಲ್ಲಿ ಅಸ್ತ್ರಗಳನ್ನು ಏನು ಕೈ ಸಿಗುತ್ತಲ್ಲ ಅದರಿಂದ ಅವ್ರ ಮೇಲೆ ಅಸ್ತ್ರಗಳನ್ನು ಪ್ರಯೋಗಿಸಿ ಅವರಿಗೆ ಹೊಟ್ಟೆ ಭಾಗದಲ್ಲಿ ಕೈ ಕಾಲುಗಳನ್ನು ಎರಡೂ ಮುರಿದಿದ್ದಾರೆ ಸರ್. ಬೆರಳುಗಳನ್ನು ಮುರಿದಿದ್ದಾರೆ. ಆಮೇಲೆ ಕಾಲಿಗೆ ಒಂದು ಸ್ಕಿನ್ಗೆ ಬರುವಂಗೆ ಹೊರಗಡೆ ಸ್ಕಿನ್ ಔಟ್ ಬರುವಂಗೆ ಹೊಡೆದಿದ್ದಾರೆ. ಆಮೇಲೆ ಮೊಣಕಾಲಿಗೆ ಹೊಡೆದಿದ್ದಾರೆ. ಪ್ರತಿಯೊಂದು ಗಾಯಗಳನ್ನು ಮಾಡಿ ಕಿಡ್ನಿ ಭಾಗದಲ್ಲಿ ಈಗ ಬಾವು ಬಂದಿದೆ ಸರ್. ಆ್ಯಕ್ಚುಲಿ ಕ್ರಿಯಾಟಿನ್ ಈಗ ಪ್ರೆಸೆಂಟ್ ಅಡ್ಮಿಟ್ ಮಾಡಿದಾಗ ಡಾಕ್ಟರ್ ರಿಪೋರ್ಟ್ ಪ್ರಕಾರ 3.30 ಇತ್ತು ಸರ್. ಮೊನ್ನೆ ಚೆಕ್ ಮಾಡಿದಾಗ 2.20 ಆಗಿದೆ ಸರ್ ಲಿವರ್ದು, ಅದು ಕಿಡ್ನಿದು ಇದ್ರ ಡ್ಯಾಮೇಜು. ಅಂಥ ಪರಿಸ್ಥಿತಿ ಇದ್ದಾಗ ಕೂಡ ಇವರು ಡಾಕ್ಟ್ರು 16ನೇ ತಾರೀಕು ಇವನ್ನ ಡಿಸ್ಚಾರ್ಜ್ ಮಾಡಿ ಫಿಟ್ನೆಸ್ ಅಂತೇಳಿ ಕರ್ಕೊಂಡು ಹೋಗಿ ಹೊರಗಡೆ ಹೋಗಿ ಅವನನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ ಸರ್. ಕೋರ್ಟಿಗೆ ಸಬ್ಮಿಟ್ ಮಾಡಿ ಅವನನ್ನು ಇಲ್ಲಿಗೆ ಬಂದು ಮತ್ತೆ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗಿತ್ತು. ಅದು ಅವನು ಹೊಡೆದು ಬಡ್ದು ಅವನು ಏಜು 17 ಏಜ್ ಸರ್. ಇವಾಗ 17 ಏಜ್ ಇದೆ ಸರ್ ಅವನಿಗೆ. ಅಂಥ ಏಜ್ ಇರುವಾಗ 17 ಏಜಲ್ಲಿ ಸಣ್ಣ ಸಣ್ಣ ಮಗುಗಳನ್ನು ಕರ್ಕೊಂಡು ಹೋಗಿ ಹೊಡೆದು ಬೆದರಿಸಿ ಅವ್ರ ಮೇಲೆ ಹೀನಾಯವಾಗಿ ಅವನನ್ನು ಹೊಡೆದು ಅವ್ರಲ್ಲಿ ಸುಳ್ಳು ಆರೋಪ ಮಾಡ್ತಾರೆ ಸರ್. ಸುಳ್ಳು ಆರೋಪ ಮಾಡಿಸಿ ಅವನಂದ ಒಂದು ವಿಡಿಯೋ ಮಾಡ್ಕೊಂಡಿದ್ದಾರೆ. ಅವನು ಯಾವ ಥರ ಮಾಡಿದಾರೆ, ಅಮಾನವೀಯ ದೃಷ್ಟಿಯಿಂದ ಅಮಾನವೀಯ ಮಾರಣಾಂತಿಕ ಹಲ್ಲೆ ಮಾಡಿ ನೀ ಹೊರಗೆ ಬಂದ್ರೆ ನಿನ್ನ ಮೇಲೆ ಬಿಡೋದಿಲ್ಲ, ನಿನಗೆ ಸತ್ಯಾಸತ್ಯ ಹೇಳಿದ್ರೆ ನೀನು ಬಿಡೋದಿಲ್ಲ, ನೀನು ಈ ಥರ ಸುಳ್ಳು ಹೇಳಿದ್ರೆ ಮಾತ್ರ ನೀನು ಬಿಡ್ತೀನಿ ಅಂತೇಳಿ ನೀನು ಅವನ ಹತ್ರ ಒಂದು ಸುಪಾರಿ ಅಂತೇಳಿ ಏನೋ ಒಂದು ವರ್ಡ್ ಏನು ತೊಗೊಂಡಿದಾರಲ್ಲ ಅದೆಲ್ಲ ಸುಳ್ಳು ಆರೋಪ ಮಾಡಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಸರ್. ಆ ವಿಡಿಯೋ ಮಾಡಿ ಅವರು ಅವನನ್ನು ಬಿಡಲಿಲ್ಲ ಸರ್. ಆ ಸುಪಾರಿ ವಿಡಿಯೋ ಮಾಡ್ಕೊಂಡ ಮೇಲೆ ಕೂಡ ಮತ್ತೆ ಅವನನ್ನು ಬೆಳಗ್ಗೆವರೆಗೂ ಹೊಡೆದಾರೆ ಸರ್. ಬೆಳಿಗ್ಗೆ ಸರ್ ಅವ್ರ ಹತ್ರ ಬೇಡ್ಕೋದೇನಂದ್ರೆ ಈ ಕೂಡಲೇ 10-15 ದಿವಸ ಸರ್ ಎಲ್ಲಿ ಅಪರಾಧಿಗಳು ಎಲ್ಲಿದ್ದಾರೆ ಸರ್ ಗೊತ್ತಿಲ್ಲ, ಅವ್ರನ್ನ ಹುಡುಕಿ ಬಂಧಿಸಿ ಅವರಿಗೆ ಅಪರಾಧಿಗಳು ಯಾರು ತಪ್ಪು ಮಾಡಿದರೆ ಅದು ಕುಲಂಕುಷವಾಗಿ ಪರಿಶೀಲಿಸಿ ಸತ್ಯಾಸತ್ಯರ ಬಯಲಿಗೆಳೆದು ಸರಿಯಾದ ಅಪರಾಧಿಗೆ ಶಿಕ್ಷೆ ಕೊಡ್ಬೇಕಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊತೇನೆ ಸರ್. ಇದನ್ನು ನೀವು ಮಾಡಿಕೊಡ್ತೀರಿ ಅಂತೇಳಿ ನಮ್ಮೆಲ್ಲರಲ್ಲಿ ನಂಬಿಕೆ ಇದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಹಾಗೂ ಪ್ರತಿದೂರು ದಾಖಲಾಗಿವೆ. ಆದರೆ ಹಲ್ಲೆ ನಡೆಸಿದವರೇ ಪ್ರತಿದೂರು ದಾಖಲಿಸಿರುವುದು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಎಂದು ಕುಟುಂಬ ಆರೋಪಿಸುತ್ತಿದೆ.
ಗಾಯಾಳು ಬಾಲಕ ಕೂಡ ಘಟನೆ ಹೇಗೆ ನಡೆಯಿತು, ತನ್ನ ಮೇಲೆ ಯಾರೆಲ್ಲ ಹಲ್ಲೆ ನಡೆಸಿದರು ಎಂಬುದನ್ನ ವಿವರಿಸಿದ್ದಾನೆ. ನೀವೇ ಕೇಳಿ. ಹಂಗೆ ಕರಿತಿರ್ತಾರಲ್ಲ, ಆ್ಯಕ್ಚುಲಿ ಹಂಗೆ ಅಡ್ಡಾಡ್ತಿದ್ದೆ ನಾನು ಅವ್ರ ಜೊತೆ ಕರೆದು ಹೋದ ಕೂಡೇನು ಬಾಲ್ ಇಲ್ಲಿ 10 ನಿಮಿಷ ಕೆಲಸ ಇದೆ ಮತ್ತು ಅಲ್ಲಿಂದ ಕರ್ಕೊಂಡು ಹೋದ್ರು. ಆನಂದ್ ಕೊಪ್ಪದ ಕರ್ಕೊಂಡು ಹೋದ್ಮೇಲೆ ಅವ್ರವ್ರ ನಡಕ್ಕೆ ಏನು ಜಗಳ ಇತ್ತು ನಂಗೆ ಗೊತ್ತಿದ್ದಿಲ್ಲ. ಆನಂದ್ ಕೊಪ್ಪದ ಅವ್ರ ನಡಕ್ಕೆ ಆಮೇಲೆ ಮಂಜುಣ್ಣ ಅವ್ರಿಬ್ಬರು ನಡಕ್ಕೆ ಏನು ಜಗಳ ಆಗಿತ್ತು ಗೊತ್ತಿದ್ದಿಲ್ಲ ನಂಗೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿತ್ತು. ಅವ್ರ ಮನೆ ಕಡೆ ಡೈರೆಕ್ಟ್ ಕರ್ಕೊಂಡು ಹೋದ್ರು. ಅಲ್ಲಿ ಹೋದ್ಮೇಲೆ ಅವ್ರವ್ರದ್ದು ಬಾಯಿ ಹತ್ತಿ ಜಗಳ ಆತನ. ಜಗಳ ಆದ ಕೂಡ ಆನಂದ್ ಕೊಪ್ಪದಿಗೆ ಹೊಡೆದ್ರು. ನಾ ಬಾಜು ಸೈಡ್ ನಿಂತಿದ್ದೆ. ನಾ ಓಡ್ ಹೋದೆ ಇಲ್ಲಿಂದ. ಓಡ್ ಹೋದ ಕೂಡೇನ ಅವ್ರ ತಳಗೆ ನಾ ಗುಡ್ಡ ಪಡ್ಡ ತಳಗಿಳಿದು ಹೊಂಟಿದ್ದಣ ಓಡಿ. ಆವಾಗ ನೀವು ತಿರುಪತಿ ಅಣ್ಣ ಹಿರಿಮನಿ ಬಂದು ನಂಗೆ ಹಿಡಿದು ಅಲ್ಲೂ ಹೊಡೆದ್ರಣ. ಮುಟ್ಟ ತೊಗೊಂಡೆಲ್ಲ ಹೊಡೆದ್ರು. ಅಲ್ಲಿ ನಮ್ಮ ಅವ್ರ ಮನೆ ಕಡೆ ಕರ್ಕೊಂಬಂದು ಶೆಡ್ದಾಗ ಹಾಕೊಂಡು ಹೊಡೆದ್ರಣ ಇಬ್ಬರು. ಮಂಜಣ್ಣ ಹಿರಿಮನಿಯವ್ರ ಮನೆ ಕಡೆ ಹನುಮನ್ ನಗರ ಅಣ್ಣ. ಹನುಮನ್ ನಗರ ಕಡೆ ಅವ್ರಿಬ್ಬರು ಅಲ್ಲಿ ಹೊಡೆದ್ರಣ. ಅವರು ಮಂಜಣ್ಣ ಹಿರಿಮನಿ, ಕೃಷ್ಣಣ್ಣ ಹಿರಿಮನಿ, ಆಮೇಲೆ ತಿರುಪತಿನ ಹಿರಿಮನಿ. ಮತ್ತು ಅವ್ರು ಕೆಲವು ಜನ ಅವ್ರ ಹಳೆಯಗಳು ಮತ್ತು ಅವ್ರದ್ದು ದೋಸ್ತರು ಯಾರ್ಯಾರು ಒಂದು 10-15 ಮಂದಿ ಇದ್ರಣ್ಣ ಅವರು ಹೊಡಿ ಮುಂದೆ. ಅಲ್ಲೂ ಮತ್ತು ಅವ್ರ ಮನೆ ಕಡೆ ಕರ್ಕೊಂಬಂದು ಹೊಡೆದ್ರಣ. ಮುಂಡ ಅಲ್ಲಣ್ಣ, ಮುಂಡ ರಾಡ್ ಎಲ್ಲ ತೊಗೊಂಡು ಹೊಡೆದಾರ. ಒದ್ದಾರಣ ಪಕಡಿ ಇದೆಲ್ಲ ಇಲ್ಲೆಲ್ಲ ಒದ್ದಾರಣ. ಹೊಟ್ಟಿಗೆ ಹೊಡಿವಾಗ ನಿಂಗೆ ಯಾರು ಬಾ ಅಂದಿದ್ರಲಿ ಅವ್ನ ಜೊತೆ ಹಂಗಾಗಿ ಬಂದೀನಿ ಅಣ್ಣ, ಹಂಗೇನು ಗೊತ್ತಿಲ್ಲ ಅಂತ ಹೇಳತ್ತೇನಣ್ಣ. ನಂಗೇನು ಗೊತ್ತಿಲ್ಲ ಅಂತ ಹೇಳತ್ತೆ ಅಂದ್ರೂ ಕೇಳಲಿಲ್ಲ ಅಣ್ಣ. ಅಲ್ಲೂ ಹೊಡೆದ್ರೆ ನಾವು ಫುಲ್ ದಬ್ಬಾಸಿ ಅಲ್ಲಿ ಹೊಡೆದು ವಿಡಿಯೋ ಮಾಡಿದಾರೆ ನಾನು ಸುಳ್ಳು ಅಂತ. ನಿಂಗೆ ಸುಪಾರಿ ಕೊಟ್ಟಿನಿ ಹಂಗೆ ಹೇಳ ನಿಂಗೆ ಬಿಟ್ಬಿಡ್ತೇನೆ ಅಂತಂದ್ರಣ್ಣ. ಇದು ಆಗಿರ್ಬೇಕಣ್ಣ ಒಂದು 3-4 ಗಂಟೆ ಆಗಿರ್ಬೋದು. ರಾತ್ರಿ ಅಣ್ಣ ಆಗಿರ್ಬೋದಣ್ಣ. ಹೊಡೆದ್ರಣ್ಣ. ಹೊಡೆದ್ಮೇಲೆ ಹಿಂಗೆಲ್ಲ ವೀಡಿಯೋ ಮಾಡಿಸಿದ್ರು. ಸುಪಾರಿ ಕೊಟ್ಟಿನಿ ಹೇಳ ಅಂತೇಳಿ, ಇಲ್ಲಾಂದರೆ ಸಾಯಿಸ್ತೇನೆ ಅಂತಂದ್ರಣ್ಣ. ಅವ್ರು ಹೇಳಿದ ಕೂಡ ನಾನು ಆಯಿತು ಅಣ್ಣ ನಾನು ಹೇಳ್ತೀನಿ ನಂಗೆ ಬಿಡ್ತಿರಲಿಲ್ಲ ಅಂತ ಕೇಳ್ದಣ್ಣ. ಆಯಿತು ನಿಂಗೆ ಬಿಡ್ತೇನೆ ಅಂತೇಳಿ ವೀಡಿಯೋ ಮಾಡಿಸಿದ್ರಣ್ಣ ಅವ್ರು. ಇದು ನಿಂಗೆ ಹಿಂಗೆ ಸುಪಾರಿ ಕೊಟ್ಟಿನಿ ಅಂತೇಳಿ ನಿಂಗೆ ಹೇಳಿದ್ರು ಬಿಟ್ಬಿಡ್ತೀನಿ, ಹಿಂಗೆ ಬೆಳಗಾವಿ ಹೆಸರು 3 ಹೆಸರು ಹೇಳು ಅಂತಂದ್ರಣ್ಣ. ಬೆಳಗಾವಿ 3 ಹೆಸರು ಹೇಳಿದೆ ನಾನು. ಹೇಳಿದ ಕೂಡ ನಂಗೆ ಬಿಡ್ತೇನೆ ಅಂತಂದ್ರೆ ಆಮೇಲೆ ಸೀದಾ ಮತ್ತೆ ಹೊಡೆದ್ರಣ್ಣ. ಅಂದ್ರೆ ಅವನ ಹೆಸರು ಒಂದು ಸಮರ್ಥಣ, ಸೂರಜ್, ಪ್ರೀತಮ್ ಅಂತ ಹೇಳೋಣ. ನಂಗೆ ಗೊತ್ತಿಲ್ಲ ಅಣ್ಣ. ಅವ್ರು ಹೇಳಂತಂದ್ರೆ ಕೃಷ್ಣ ಹಿರಿಮನಿಯವರು ಹೇಳಂತಂದ್ರೆ ನಾ ಹೇಳಿದೆಣ್ಣ. ಆ ಹೆಸರು 3 ಹೆಸರು ಹೇಳಿದೆ. ಹೇಳಿದ ಕೂಡ ಮತ್ತೆ ಹೊಡೆದ್ರಣ್ಣ. ಮತ್ತು ಆಮೇಲೆ ಹೊಡೆದ್ರು. ಆಮೇಲೆ ಮುಂದೆ ಮತ್ತೆ ಯಾವಾಗ ತಂದು ಬಿಟ್ಟಾರ ಹಾಸ್ಪಿಟಲ್ ತಂದು ಬಿಟ್ಟಾರಣ್ಣ. ನನಗೆ ಪ್ರೆಗ್ನೆಂಟ್ ಇದ್ದಿದ್ದಿಲ್ಲ ಅಣ್ಣ ಜಾಸ್ತಿ. ಹೊಡಿ ಮುಂದೆ ಫುಲ್ ಹೊಡೆದಾರಣ್ಣ. ಅದು ಗೊತ್ತಿಲ್ಲ ಅಣ್ಣ, ಟೈಮ್ ಅಷ್ಟು ಗೊತ್ತಿಲ್ಲ. ಅವ್ರು ತಂದು ಬಿಟ್ರಣ್ಣ, ಬಿಟ್ಟು ಹೋಗ್ಬಿಟ್ರಣ್ಣ ಅವರು. ಮತ್ತೇನಿಲ್ಲ, ಇಷ್ಟ ಆಗಿದ್ದಣ್ಣ. ನಂಗೇನಾದರೂ ಅವರ ಕಾರಣ ಅಣ್ಣ. ಹೊರಗೆ ನಂಗೇನಾದರೂ ಅವರ ಹಿರಿಮನಿಯವ್ರ ಫ್ಯಾಮ್ಲಿನ ಫುಲ್ ಕಾರಣ ಅಣ್ಣ. 3 ಜನ ನಂಗೆ ಮತ್ತೆ ಹೊರಗೆ ಸಿಕ್ಕ ಹೊಡಿತಾರಣ್ಣ ಅವರು. ಹಿಂಗೆ ಮಾಡಿದ ಕೂಡ ಮತ್ತೆ ಹೊಡಿತಾರಣ್ಣ ಅವರು. ಸೇಡ್ ಇಟ್ಕೊಂಡು ಹೊಡಿತಾರಣ್ಣ ಅವರು. ಒಟ್ಟವರು ನಂಗೆ ಹೆಂಗೆ ಹೊಡೆದಾರಲ್ಲ ಅಣ್ಣ, ಹೊರಗೆ ಹಂಗೆ ಗತಿ ಕಾಣಿಸ್ಬೇಕಣ್ಣ. ನಂಗೆ 2 ಕೈ ಮುರಿದಾರ ಮತ್ತು ಕಾಲಿಗೆ ಅವ್ರು ಡ್ಯಾಮೇಜ್ ಮಾಡ್ಯಾರಣ್ಣ. ಫುಲ್ ಮುಂಡ ತೊಗೊಂಡು ಹೊಟ್ಟಿ ಪಟ್ಟಿಗೆ ಎಲ್ಲ ಹೊಡೆದಾರಣ್ಣ. ಲಿವರ್ಗೆಲ್ಲ ಇದಾಗಿತ್ತಣ್ಣ. ಅವ್ರಿಗೂ ಹಂಗೆ ಆಗ್ಬೇಕಣ್ಣ. ನನಗತ್ತಿನ ಶಿಕ್ಷೆ ಕೊಡಿಸ್ಲಿ ಅಂತ ಕೇಳ್ಕೊತೋಣ. ನೋಡಿದ್ರಲ್ಲ ವೀಕ್ಷಕರೇ, ಒಂದೆಡೆ ಹಲ್ಲೆಗೊಳಗಾದ ಅಪ್ರಾಪ್ತ ಬಾಲಕನ ಕುಟುಂಬ ನ್ಯಾಯಕ್ಕಾಗಿ ಪೊಲೀಸ್ ಇಲಾಖೆಯ ಮೊರೆ ಹೋಗಿದೆ. ಇನ್ನೊಂದೆಡೆ ಶೆಡ್ನಲ್ಲಿ ಕೂಡಿ ಹಾಕಿ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ ಎಂಬ ಆರೋಪ. ಮತ್ತೊಂದೆಡೆ ಹಲ್ಲೆಗೊಳಗಾದವರ ಮೇಲೆಯೇ ಪ್ರಕರಣ ದಾಖಲಿಸಲಾಗಿದೆ ಎಂಬ ಕುಟುಂಬದ ಆರೋಪ. ಈ ಘಟನೆ ನಡೆದು 1 ತಿಂಗಳು ಕಳೆದರೂ ಆರೋಪಿಗಳ ಬಂಧನವಾಗಿಲ್ಲ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಈ ಪ್ರಕರಣದ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆದು ಸತ್ಯಾಂಶ ಹೊರಬರಬೇಕಿದೆ. ತಪ್ಪಿತಸ್ಥರು ಯಾರೇ ಆಗಿದ್ದರೂ ಕಾನೂನಿನ ಮುಂದೆ ಕ್ರಮವಾಗಬೇಕು. ನೊಂದ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎಂಬುದೇ ಸಾರ್ವಜನಿಕರ ಆಗ್ರಹವಾಗಿದೆ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ನಾನು ನಿಮ್ಮ MR ತಕ್ನಿ.